ಕೇರಳದಲ್ಲಿ ಕಾಂಗ್ರೆಸ್ ಸೋಲುತ್ತೆ ಎಂದು ಕಾಂಗ್ರೆಸ್ ನಾಯಕ ಭವಿಷ್ಯ ನುಡಿದಿದ್ದಾರೆ. ಪಿಣರಾಯಿ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ವಿರುದ್ಧವೇ ಕಾಂಗ್ರೆಸ್ ಹಿರಿಯ ನಾಯಕ ತಿರುಗಿ ಬಿದ್ದಿದ್ದಾರೆ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ಸಿಗರಲ್ಲ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ವಿರುದ್ಧ ಮಣಿಶಂಕರ್ ಅಯ್ಯರ್ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ನಿಂದ ಹೊರಬರುವಾಗ ಬೆನ್ನಿಗೆ ಹೊದ್ದು ಬರ್ತೇನೆ ಅಂತ ಅಯ್ಯರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಿರಿಯ ನಾಯಕರೆಲ್ಲ ರೆಬಲ್ ಆಗ್ತಿರೋದು ಯಾಕೆ? ಅಧಿಕಾರ ಇಲ್ಲದ ಕಾಲದಲ್ಲಿ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ರ ಹಿರಿಯರು. ಹಾಗಾದ್ರೆ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಹಿರಿಯರಿಗೆ ಅಸಹನೆ ಯಾಕೆ? ಅಧಿಕಾರ ಇಲ್ಲದ ಕಾಲದಲ್ಲಿ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ರ ಹಿರಿಯರು. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಅಸಮಾಧಾನ ಯಾಕೆ? ಕಾಂಗ್ರೆಸ್ನಲ್ಲೇ ಹಿರಿಯ ನಾಯಕರ ಅಸಮಾಧಾನ. ಕಾಂಗ್ರೆಸ್ ಸೋಲುತ್ತೆ ಎಂದು ಮಣಿಶಂಕರ್ ಅಯ್ಯರ್ ಭವಿಷ್ಯ. ಪಿಣರಾಯಿ ವಿಜಯನ್ 3ನೇ ಬಾರಿಗೆ ಸಿಎಂ ಆಗಿ ಮುಂದುವರಿತಾರೆ ಎಂದ ಮಣಿಶಂಕರ್ ಅಯ್ಯರ್ ಕಳೆದ 50 ವರ್ಷಗಳಿಂದ ಗಾಂಧಿ ಕುಟುಂಬದ ಆಪ್ತರಾದ ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ. ಮಣಿಶಂಕರ್ ಅಯ್ಯರ್ನಿಂದ ದೂರ ಕಾಯ್ದುಕೊಂಡ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ರೌಡಿ ಎಲಿಮೆಂಟ್ ಎಂದು ಕರೆದ ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನ ಪ್ರಮುಖ ವಕ್ತಾರ ಪವನ್ ಖೇರಾ ವಿರುದ್ಧವೂ ಕೂಡ ಮಣಿಶಂಕರ್ ಅಯ್ಯರ್ ತೀವ್ರ ವಾಗ್ದಾಳಿ. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಲ್ಲೊಂದು G23 ಅನ್ನುವ ತಂಡ ಇತ್ತು. ಆ ತಂಡ ಕಾಂಗ್ರೆಸ್ನ ನಾಯಕತ್ವದ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಬರಬೇಕು ಅಂತ ವಾದಿಸ್ತಾ ಇತ್ತು. 23 ಜನ ಹಿರಿಯ ನಾಯಕರಿದ್ರು. ಅವರ ಪೈಕಿ ಮಣಿಶಂಕರ್ ಅಯ್ಯರ್ ಕೂಡ ಒಬ್ಬರು. ಎಲ್ರಿಗೂ ಗೊತ್ತು. ಈ ಭಿನ್ನಾಭಿಪ್ರಾಯ ಇಷ್ಟೊಂದು ಓಕಲ್ ಸ್ಥಿತಿಗೆ ಬರುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ. ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿರುವ ಕೇರಳಕ್ಕೆ ಹೋಗಿ ಕೇರಳ ಸರ್ಕಾರದಿಂದ ಆಯೋಜನೆಗೊಂಡಿದ್ದ ವಿಷನ್ 2031 ಅನ್ನುವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕಾಂಗ್ರೆಸ್ ಪಕ್ಷ ಬಹಿಷ್ಕರಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ವೇದಿಕೆಯ ಮೇಲೆ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿಯನ್ನು ಹೊಗಳಿ ಮುಂದೆ ಕೂಡ ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವ ಮಟ್ಟಿಗೆ ಅವರು ಕಾಂಗ್ರೆಸ್ಸಿಗೆ ಸಂಬಂಧ ಇಲ್ಲ ಅಂತ ಪವನ್ ಖೇರಾ ಹೇಳಿದ್ರೆ, ಪವನ್ ಖೇರಾ ಬಗ್ಗೆ ಮಾತು, ಕೆಸಿ ವೇಣುಗೋಪಾಲ್ ಬಗ್ಗೆ ಮಾತು, ರಾಹುಲ್ ಗಾಂಧಿ ಬಗ್ಗೆ ಮಾತು. ಅಧಿಕಾರ ಇಲ್ಲದೆ ಇರುವ ಕಾರಣಕ್ಕಾಗಿ ಈ ರೀತಿಯಾದಂಥ ಮಾತುಗಳು ಬರ್ತಾವ, ಅಥವಾ ಆ ವಯಸ್ಸಿನ ಕಾರಣಕ್ಕೆ ನೋಡಬಹುದಾದದ್ದನ್ನೆಲ್ಲ ನೋಡಿ ಆದ ನಂತರ ಇನ್ನೇನಿದೆ ಎಲ್ಲ ಮಾತಾಡ್ಬಿಡೋಣ ಅಂತ ಹಿಂಗಾಗತ್ತಾ? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ, ರವೀಂದ್ರ ರೇಷ್ಮೆ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ನಮಸ್ಕಾರ. MG ಮಹೇಶ್ BJPಯಿಂದ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಸ್ ಪ್ರಶಾಂತ್, ಏನಂತೀರಿ ಈ ಬಿಹೇವಿಯರನ್ನು? ಅಜಿತ್ ನೋಡಿ, ಮಣಿಶಂಕರ್ ಅಯ್ಯರ್ ಯಾವುದೋ ಒಬ್ಬ ಕಾಂಗ್ರೆಸ್ ನಾಯಕರಾಗಿದ್ದರೆ
ಸರಿಯಪ್ಪ, ಅವ್ರದ್ದು ಅವಧಿ ಮುಗಿದಿದೆ, ನಿವೃತ್ತರಾಗಿದ್ದಾರೆ, ಮತ್ತೊಮ್ಮೆ ರಾಜ್ಯಸಭೆಯಲ್ಲಿ ಅವಕಾಶ ಕೊಡಲಿಲ್ಲ, ತಮಿಳ್ನಾಡಿನಲ್ಲಿ ಕಾಂಟೆಸ್ಟ್ ಮಾಡಬೇಕಂತಿದ್ರು, ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಔಟ್ಬಸ್ಟ್ ಆಗಿದ್ದಾರೆ ಅಂತ ಅನ್ಬಹುದಿತ್ತು. ಮಣಿಶಂಕರ್ ಅಯ್ಯರ್ ಗಾಂಧಿ ಕುಟುಂಬದ ಈಸ್ ಎ ಫ್ರೆಂಡ್ ಆಫ್ ಗಾಂಧಿ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಸೆಕ್ರೆಟರಿ ಆಗಿದ್ದರು, ಈಸ್ ಎ ಡಿಪ್ಲೊಮ್ಯಾಟ್. ನಂತರ ಸೋನಿಯಾ ಗಾಂಧಿ ಅವರು ವಿಪಕ್ಷದಲ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ಕೂಡ ಅನೇಕ ಪೇಪರ್ಸ್ಗಳನ್ನು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಒಂದು ರೀತಿ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲಿ ಕೂಡ ಅವರು ಗಾಂಧಿ ಕುಟುಂಬದ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಅಷ್ಟೇ ಅಲ್ಲ, ಮಣಿಶಂಕರ್ ಅಯ್ಯರ್ ಮತ್ತು ಗಾಂಧಿಗಳು ಎಷ್ಟು ಕ್ಲೋಸ್ ಇದ್ದರು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಹಿಂದಿಯಲ್ಲೊಂದು ಧರ್ಮಯುದ್ಧ ಅಂತ ಒಂದು ಬಹಳ ಪ್ರಸಿದ್ಧ ಪತ್ರಿಕೆ ಇತ್ತು. ಆ ಪತ್ರಿಕೆಯ ಎಡಿಟರ್ ಒಬ್ಬರಿದ್ದರು, ಕನಯ್ಯಲಾಲ್ ಅಂತ. ಅವರು ರಾಜೀವ್ ಗಾಂಧಿ ದೇವರನ್ನು ನಂಬ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದರು. ಮಣಿಶಂಕರ್ ಅಯ್ಯರ್ ಇಸ್ ಎ ಅಥೀಸ್ಟ್, ಅವರು ದೇವರನ್ನು ನಂಬಲ್ಲ ಹೇಳ್ಕೊಂಡಿದ್ದಾರೆ. ಕಮ್ಯುನಿಸ್ಟ್ ಬ್ಯಾಕ್ಗ್ರೌಂಡಿಂದ ಮಾರ್ಕ್ಸಿಸ್ಟ್ ಅಲ್ಲ ಇರಲಿ, ಅಂದರೆ ಈಗ ನಾನು ಪೊಲಿಟಿಕಲ್ ಐಡಿಯಾಲಜಿ ಹೇಳ್ತಾ ಇದ್ದೆ, ದೇವರನ್ನ ನಂಬೋದೇ ಇರೋದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಸ್ತಿಕ ಅಂತ ಅವ್ರು ಹೇಳ್ಕೊಟ್ಟಿದ್ರು. ಆಗ ಅವರು ರಾಜೀವ್ ಗಾಂಧಿ ದೇವರನ್ನು ನಂಬ್ತಾರ ಅಂತ ಕನಯ್ಯಲಾಲ್ ಇವ್ರಿಗೆ ಪ್ರಶ್ನೆ ಕೇಳ್ತಾರೆ. ಯಾವೊಬ್ಬ ರ್ಯಾಷನಲ್ ವ್ಯಕ್ತಿಯು ನಮ್ಮ ಜನ್ರೇಷನ್ನವರು ರ್ಯಾಷನಲ್ ಆಗಿ ಯೋಚನೆ ಮಾಡೋರು ದೇವರನ್ನು ಹೆಂಗೆ ನಂಬ್ತಾರೆ ಅಂತ ಮಣಿಶಂಕರ್ ಅಯ್ಯರ್ ಪ್ರಧಾನಮಂತ್ರಿಗಳ ಪರವಾಗಿ ಹೇಳ್ತಾರೆ. ನಂತರ ಅಂದರೆ ಹೆಂಗೆ ನಡೆಯುತ್ತೆ ಅಂದರೆ, ಆಮೇಲೆ ರಾಜೀವ್ ಗಾಂಧಿ ಅಮೆರಿಕ ಟ್ರಿಪ್ಗೆ ಹೊರಟಾಗ ರಾಜೀವ್ ಗಾಂಧಿಗೆ ಇವ್ರು ಕೇಳ್ತಾರೆ ದೇವರನ್ನು ನಂಬ್ತೀರಾ ಅಂತ. ಹೌ ಕ್ಯಾನ್ ಐ ಬಿಲೀವ್ ಇನ್ ಗಾಡ್ ಅಂತಾರೆ ಅವರು. ಹೌ ಕ್ಯಾನ್ ಐ ಬಿಲೀವ್ ಇನ್ ನೋ ಹೌ ಕಾಂಟ್ ಐ ಡು ಓಕೆ ಓಕೆ ಹೌ ಐ ಬಿಲೀವ್ ಇನ್ ಗಾಡ್ ಅಂತಾರೆ ರಾಜೀವ್ ಗಾಂಧಿ. ನಂತರ ಇವರು ಎ ಟಿ ಸಿಗೆ ಕಾಕ್ಪಿಟ್ಟಿಂದ ಕಾಲ್ ಮಾಡಿ, ಧರ್ಮಯುದ್ಧಕ್ಕೆ ಕಾಲ್ ಮಾಡಿ ಹೇಳಿ ರಾಜೀವ್ ಗಾಂಧಿ ಹೇಳಿದ್ದಾರೆ ಐ ಬಿಲೀವ್ ಇನ್ ಗಾಡ್ ಅಂತ ಬರೆಸ್ತಾರೆ. ಅಂದರೆ ನಾನು ಹೇಳುವ ಅರ್ಥ ಏನು ಅಂದರೆ, ಗಾಂಧಿ ಕುಟುಂಬದ ಕಣ್ಣು ಕಿವಿ ಮೂಗು ಅನ್ನುವ ರೀತಿಯಲ್ಲಿ ಮಣಿಶಂಕರ್ ಅವರನ್ನು ಪರಿಗಣಿಸಲಾಗ್ತಾ ಇತ್ತು. ಅನೇಕ ಹೇಳಿಕೆಗಳು ಯಾವುದು ಸೋನಿಯಾ ಗಾಂಧಿ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ, ಅದನ್ನು ಮಣಿಶಂಕರ್ ಅಯ್ಯರ್ ಮೂಲಕ ಕೊಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಅವರನ್ನು ಡಿಸ್ಟನ್ಸ್ ಮಾಡ್ತಾ ಇದೆ. ಕೆಲವೇ ವರ್ಷಗಳ ಹಿಂದೆ ಅವರು ಪೋರ್ಟ್ ಪ್ಲೇರ್ಗೆ ಹೋಗಿ ಸಾವರ್ಕರ್ ಪ್ಲ್ಯಾಕನ್ನು ಕಿತ್ತು ಹಾಕಿದ ಘಟನೆ ಇದ್ದಾಗ ಕಾಂಗ್ರೆಸ್ ಹೆಂಗೆ ಅವರನ್ನು ಸಮರ್ಥಿಸ್ಕೊಂಡಿತ್ತು. ಅದು ಸರಿ, ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಮಣಿಶಂಕರ್ ಅಯ್ಯರ್ ಕೇರಳಕ್ಕೆ ಹೋದರು. ಅವರ ವೇದಿಕೆ ಮೇಲಿನ ಭಾಷಣ ಬಿಟ್ಬಿಡಿ, ಅವರು ಪಿನರಾಯಿಯನ್ನು ಹೊಗಳಿದ್ರು, ಅದು ನನಗೇನು ಭಾಳ ದೊಡ್ಡ ವಿಷಯ ಅಂತ ಅನಿಸಲ್ಲ. ಕೆಳಗಿಳಿದು ಏನಾಗಿ ಅವರೊಂದು ಸಂದರ್ಶನ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ, ನಾನು ಗಾಂಧಿಯನ್, ಐ ಆಮ್ ಎ ನೆಹರೂವಿಯನ್, ಐ ಆಮ್ ಎ ಇಂದಿರಾ ಗಾಂಧಿಯನ್, ಐ ಆಮ್ ಎ ರಾಜೀವ್ ಗಾಂಧಿಯನ್, ಬಟ್ ಐ ಆಮ್ ನಾಟ್ ಎ ರಾಹುಲಿಯನ್, ಐ ಆಮ್ ನಾಟ್ ಎ ರಾಹುಲಿಯನ್ ಅಂತ ಹೇಳ್ತಾರೆ. ಸರಿ, ಅಲ್ಲಿಗೆ ಹೋಯಿತು. ನಂತರ ಅವ್ರು ಹೇಳ್ತಾರೆ, ಕೆ ಸಿ ವೇಣುಗೋಪಾಲ್ರಂಥ ರೌಡಿಯನ್ನು ನೀವು ಇಟ್ಕೊಂಡಿದ್ದೀರಿ, ಉಲ್ಲೇಖವನ್ನು ಮಾಡ್ತಾರೆ. ಯಾರನ್ನ? ಆರ್ಗನೈಸಿಂಗ್ ಸೆಕ್ರೆಟರಿ ಕಾಂಗ್ರೆಸ್ಸನ್ನು, ರಾಹುಲ್ ಗಾಂಧಿಯವರ ಪರಮಾಪ್ತ. ಪವನ್ ಖೇರಾ ಪ್ರಮುಖ ವಕ್ತಾರರನ್ನಾಗಿ ಮಾಡಿದ್ದರ ಬಗ್ಗೆ ಕೂಡ ಮಾತಾಡ್ತಾ ಕೇರಳದಲ್ಲೇ UDF ಬರಲ್ಲ ಅಂತ ಮಾತನ್ನು ಮಣಿಶಂಕರ್ ಅಯ್ಯರ್ ಹೇಳ್ತಾರೆ. ನನಗನ್ಸುತ್ತೆ ನೋಡಿ, ಈಗ ತಥ್ಯವನ್ನೇ ಇಟ್ಕೊಂಡು ಮಾತಾಡೋಣ. ಯಾಕೆ ಅವ್ರದ್ದು ಗಲಾಟೆ ಶುರುವಾಯಿತು? 2024ರಲ್ಲಿ ಮಣಿಶಂಕರ್ ಅಯ್ಯರ್ ವಾಂಟೆಡ್ 2022 ರಾಹುಲ್ ಗಾಂಧಿ ಮತ್ತು ಮಣಿಶಂಕರ್ ಅಯ್ಯರ್ ನಡುವೆ ಸ್ಪಿರಿಚುವಾಲಿಟಿ ಬಗ್ಗೆ 2 ಗಂಟೆ ಡಿಸ್ಕಷನ್ ನಡೆಯುತ್ತೆ. ರಾಜ್ಯಸಭೆಗೆ ಹೋಗಬೇಕಾಗಿ ಬಂದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕರೆದು ಹೇಳ್ತಾರೆ, ರಾಹುಲ್ ಡೋಂಟ್ ವಾಂಟ್ ಯು, ನಿಮಗೆ ರಾಹುಲ್ ಪಸಂದ್ ಮಾಡಲ್ಲ ಅಂತ. ಇದೇ ಪಂಚಾಯತ್ ರಾಜ್ನ ಕಮಿಟಿಯ ಅಧ್ಯಕ್ಷ ಸ್ಥಾನ ಬಂದಾಗ ಸೋನಿಯಾ ಗಾಂಧಿ ಕರೆದು ಹೇಳ್ತಾರೆ, ಇಲ್ಲ ರಾಹುಲ್ ಗಾಂಧಿ ಇದನ್ನು ಮೀನಾಕ್ಷಿ ನಟರಾಜನ್ ಅಂತ ಒಬ್ಬರು ಮಧ್ಯಪ್ರದೇಶದ ಮಾಂಡಾಸೋರ್ನ ಯುವ ಸಂಸದೆ ಆಗಿದ್ರು ನೋಡಿ, ಅವ್ರಿಗೂ ಕೊಡ್ತಾ ಇದ್ದಾರೆ, ನೀವು ಬೇಡ ಅಂತಿದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. 24ರಲ್ಲಿ ಹಿ ವಾಂಟೆಡ್ ಟು ಕಾಂಟೆಸ್ಟ್ ಫ್ರಮ್ ತಮಿಳ್ನಾಡು. ರಾಹುಲ್ ಗಾಂಧಿಯ ಪರಮಾಪ್ತ ಪ್ರವೀಣ್ ಚಕ್ರವರ್ತಿ, ಕರ್ನಾಟಕದಲ್ಲಿ ಪದೇ ಪದೇ ಆ ಹೆಸರನ್ನು ನಾವು ಕೇಳ್ತೀವಿ. ಪ್ರವೀಣ್ ಚಕ್ರವರ್ತಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ರಾಹುಲ್ ಗಾಂಧಿ ಮನಸ್ಸಿನಲ್ಲಿರುತ್ತೆ. ಸ್ಟಾಲಿನ್ ಹಿಂದೂ ಪತ್ರಿಕೆ ಎಡಿಟರ್ ಎನ್ ರಾಮ್ ಮೂಲಕ ರಾಹುಲ್ ಗಾಂಧಿಗೆ ಹೇಳಿ ಕಳಿಸ್ತಾರೆ, ಪ್ರವೀಣ್ ಚಕ್ರವರ್ತಿಗೆ ಟಿಕೆಟ್ ಕೊಡಲ್ಲ ನಾವು. ಮಣಿಶಂಕರ್ ಅಯ್ಯರ್ ಹೋಗಿ ಟಿಕೆಟ್ ಇನ್ನೇನು ನಾಮಿನೇಷನ್ ಫೈಲ್ ಮಾಡಬೇಕು ಅಂದಾಗ ದಿಲ್ಲಿಯಿಂದ ಕಾಲ್ ಬರುತ್ತೆ, ಇಲ್ಲ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ, ಯು ಆರ್ ಟೂ ಓಲ್ಡ್,
ಅಂದರೆ ನೀವು ವೃದ್ಧರಾಗ್ಬಿಟ್ಟಿದ್ದೀರಿ, ನಿಮ್ಗೆ ಹೆಂಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅಂತ ಬೇರೆ ಕ್ಯಾಂಡಿಡೇಟ್ಗೆ ಹಾಕ್ತಾರೆ. ಅಲ್ಲಿಂದ ಗಾಂಧಿ ಕುಟುಂಬ ಮತ್ತು ಮಣಿಶಂಕರ್ ಅಯ್ಯರ್ ನಡುವೆ ಡಿಸ್ಟೆನ್ಸ್ ಇದೆ. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥ ಅಂಶಗಳ ಬಗ್ಗೆ. ಅದ್ರ ಮಣಿಶಂಕರ್ ಅಯ್ಯರ್ ಹೇಳ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ, ಅವರು ಏನೇನು ಹೇಳ್ತಿದ್ದಾರೆ, ಗಾಂಧಿ ಕುಟುಂಬದ ಅತ್ಯಂತ ಪರಮಾಪ್ತ ಮಿತ್ರ ಇವತ್ತು ಗಾಂಧಿ ಕುಟುಂಬ, ಅದರಲ್ಲೂ ರಾಹುಲ್ ಗಾಂಧಿ ತೆಗೆದುಕೊಳ್ತಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಹುಲಿಯನಲ್ಲ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗಾಂಧಿ ಕುಟುಂಬ ವೈಚಾರಿಕವಾಗಿ ರಾಹುಲ್ ಗಾಂಧಿ ಗಟ್ಟಿಯಾಗಿಲ್ಲ ಅನ್ನೋದು ಮಾತನ್ನು ಮಣಿಶಂಕರ್ ಅಯ್ಯರ್ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಫ್ಲಿಪ್ ಫ್ಲಾಪ್ಸ್ ಇವೆ, ರಾಹುಲ್ ಗಾಂಧಿ ಇಸ್ ನಾಟ್ ಏನಂತಾರೆ, ಒಂದು ವಿಚಾರದ ಬಗ್ಗೆ ಬದ್ಧತೆಯಿಂದ ಅವರು ಕೆಲಸ ಮಾಡಲ್ಲ, ಫ್ಲಿಪ್ ಫ್ಲಾಪ್ಸ್ ಇವೆ ಅನ್ನೋದನ್ನು ಮಣಿಶಂಕರ್ ಅಯ್ಯರ್ ಹೇಳ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್, ನಾವು ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಜನ್ಮವಿಡೀ ಬಿ ಜೆ ಪಿಯಲ್ಲಿದ್ದು ಅಥವಾ ಜನ್ಮವಿಡೀ ಈಗ ಯಾರೋ ಒಬ್ಬರು ಬಂದು ನರೇಂದ್ರ ಮೋದಿ ಬಗ್ಗೆ ಟೀಕೆ ಮಾಡಿದರೆ ಬಿ ಜೆ ಪಿ ಅದಕ್ಕೆ ಉತ್ತರ ಕೊಡಬೇಕಿಲ್ವಾ? ವೈಚಾರಿಕ ಸಾಥಿ ಇರೋದು ನಾನು ಹೇಳೋದು. ಹೆಂಗೆ ಬಂದು ಹಿಂಗೆ ಹೋದವ್ರು ಚುನಾವಣೆಗೋಸ್ಕರ ನಾನು ಪ್ರಶ್ನೆ ಕೇಳಕ್ಕೆ ಹೋಗಲ್ಲ ಬಿಡಿ. ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಲ್ಲಿ ಬಂದರು, ಕಾಂಗ್ರೆಸ್ಸನ್ನು ಟೀಕಿಸಿದ್ರೆ ಏನು ಭಾಳ ದೊಡ್ಡ ವಿಷಯ ಅಲ್ಲ, ಅದು ಬಿ ಜೆ ಪಿಗೆ ಹೋಗಿ. ಬಟ್ ಮಣಿಶಂಕರ್ ಅಯ್ಯರ್ ನಿಮ್ಮ 80ರ ದಶಕದಿಂದ ನಿಮ್ಮ ಜೊತೆ ವೈಚಾರಿಕವಾಗಿ ಗಟ್ಟಿಯಾಗಿ ನಿಂತವ್ರು. ಇವತ್ತು ವಿದ್ಯಾರ್ಥಿಗೆ ಆಳಗೊಂದು ಕಲ್ಲು ಅಂತಾರಲ್ಲ, ಹಂಗಲ್ವಾ? ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಸೋಲ್ತಾ ಇದ್ದಾರೆ, ಅಧಿಕಾರ ಇಲ್ಲ, ಅಂಥ ಸ್ಥಾನಮಾನಗಳನ್ನು ಕೂಡ ಕಾಂಗ್ರೆಸ್ ಕೊಡಬೇಕಲ್ಲ. ಓಕೆ, ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಅಧಿಕಾರ ಇಲ್ಲದೆ ಇದ್ದಾಗ ನಿಮ್ಮ ಜೊತೆ ನಿಲ್ಲಿಕ್ಕೂ ತಯಾರಿಲ್ಲದ ವ್ಯಕ್ತಿಯನ್ನು ರಾಜ್ಯಸಭೆಗೆ ತರ್ತಾ ಇದ್ರಿ, ಕೇಂದ್ರದಲ್ಲಿ ಮಂತ್ರಿ ಮಾಡ್ತಾ ಇದ್ರಿ, ನಿಮ್ಮ ಐಡಿಯಾಲಜಿಕಲ್ ಸ್ಪೋಕ್ಸ್ ಪರ್ಸನ್ ರೂಪದಲ್ಲಿ ಅವರನ್ನು ಬಿಂಬಿಸ್ತಾ ಇದ್ರಿ. ಅವರು ಒಂದು ವೇಳೆ ಸ್ವಾರ್ಥಿನೇ ಆಗಿದ್ದರೆ, ನಾನು ಅನ್ನೋದು ಮಣಿಶಂಕರ್ ಅಯ್ಯರ್ ಪ್ಯೂರ್ಲಿ ಪೊಲಿಟಿಕಲ್ ಸ್ವಾರ್ಥಿ ಅಂತ ಅನ್ಕೋಣ. 30 ವರ್ಷಗಳ ಕಾಲ ಅವರನ್ನು ಬೆಳೆಸಿದ್ರಲ್ಲ, ಹಾಗಾದರೆ ಅದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ನಿಂದ ನಟರಾಜಗೌಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.